ಹಾಯ್ ನಮಸ್ಕಾರ, ನಾನಿದ್ದೀನಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕುರುವಂಕೋಟೆ ಗ್ರಾಮದ ಶ್ರೀ ದೊಡ್ಡಕಾಯಪ್ಪ ಸ್ವಾಮಿ ದೇವಸ್ಥಾನ. ದೊಡ್ಡಕಾಯಪ್ಪ ಬೇರೆ ಯಾರು ಇಲ್ಲ ಕಣ್ರಿ, ಆಂಜನೇಯಗಿರ್ತಕ್ಕಂಥ ಮತ್ತೊಂದು ಹೆಸರು ದೊಡ್ಡಕಾಯಪ್ಪ. ಈಗ ವಾಯುಪುತ್ರ, ರಾಮದೂತ ಅಂತ ಈ ರೀತಿಯಲ್ಲಿ ಹೆಸರು ಕರಿತೀವಲ್ಲ, ಅದರಲ್ಲಿ ಈ ದೊಡ್ಡಕಾಯಪ್ಪ ಅಂತಕ್ಕಂಥದ್ದು ಮತ್ತೊಂದು ಆಂಜನೇಯನಿಗೆ ಇರ್ತಕ್ಕಂಥ ಮತ್ತೊಂದು ಹೆಸರು. ಈ ದೊಡ್ಡಕಾಯಪ್ಪ ಅಂತ ಹೆಸರು ಯಾಕೆ ಬಂತು ಅಂದರೆ, ಶ್ರೀರಾಮನ ಕಾಲದಲ್ಲಿ ಇಲ್ಲಿ ನೆಲೆಸಿದ್ದಂಥ ರಾಕ್ಷಸರನ್ನ ಸಂಹಾರ ಮಾಡೋಕ್ಕೆ ಶ್ರೀರಾಮ ಈ ರಾಕ್ಷಸರ ಸಂಹಾರ ಮಾಡು ಅಂತ ಹೇಳ್ಬಿಟ್ಟು ಆಂಜನೇಯಗೆ ಆದೇಶ ಮಾಡ್ತಾನೆ. ಆಗ ಆಂಜನೇಯ ಇಲ್ಲಿ ಬಂದ್ಬಿಟ್ಟು ದೈತ್ಯಾಕಾರವನ್ನು ತಾಳ್ಬಿಟ್ಟು ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಆ ದೈತ್ಯಾಕಾರ ಹೊಂದಿದ್ದಕ್ಕೆ ದೊಡ್ಡಕಾಯಪ್ಪ ಅಂತ ಹೆಸರು ಬಂತು ಅಂತಕ್ಕಂಥದ್ದು ಇಲ್ಲಿನ ಐತಿಹ್ಯ, ಪುರಾಣ ಹಿನ್ನೆಲೆ ಕೂಡ ಇದೆ. ಬನ್ನಿ ನಿಮಗೆ ಆ ದೈತ್ಯಾಕಾರದ ಆಂಜನೇಯನ ಮೂರ್ತಿನ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಹೆಸರಿಗೆ ತಕ್ಕನಾಗಿರ್ತಕ್ಕಂಥ ದೊಡ್ಡಕಾಯಪ್ಪ ನೋಡಿ. ವಿಗ್ರಹ ಕೂಡ ಬೃಹತ್ ದೊಡ್ಡದಾಕಾರ ಇದೆ. ನಾನು ಸುಮಾರು ಆಂಜನೇಯ ಸ್ವಾಮಿ ದೇವಸ್ಥಾನಗಳನ್ನ ದರ್ಶನ ಮಾಡಿದ್ದೀನಿ, ಆದರೆ ಇಷ್ಟು ದೊಡ್ಡದಾದ ಆಂಜನೇಯ ಮೂರ್ತಿ ನೋಡಿದ್ದಿದೆ ಮೊದಲು. ನಿಮಗೂ ದೊಡ್ಡಕಾಯಪ್ಪ ಒಳ್ಳೇದು ಮಾಡಲಿ. ಇಲ್ಲಿ ಸಾಕಷ್ಟು ದೂರದ ದೊಡ್ಡ ಜಿಲ್ಲೆಗಳು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಬರ್ತಾರೆ ಅಂತಕ್ಕಂಥದ್ದು ಇಲ್ಲಿನ ಅರ್ಚಕರು ಹೇಳ್ತಾರೆ. ಅವ್ರು ಕೇಳಿದಂಥ ಬಯಕೆಗಳನ್ನ ಮತ್ತು ವರಗಳನ್ನ ಈಡೇರಿಸ್ತಾನೆ ಅಂತಕ್ಕಂಥದ್ದು ಇಲ್ಲಿನ ಭಕ್ತ ಸಮೂಹದ ಒಂದು ನಂಬಿಕೆ. ಆ ರೀತಿ ನಿಮಗೂ ಕೂಡ ಈ ದೊಡ್ಡಕಾಯಪ್ಪ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಒಂದು ಸಾರಿನ ಈ ದೊಡ್ಡದಾದ ದೊಡ್ಡಕಾಯಪ್ಪನ ದರ್ಶನ ಪಡ್ಕೊಂಬಿಡಿ.